ಕನ್ನಡ ಚಿತ್ರರಂಗದ ಸುದೀರ್ಘ ಪಯಣದಲ್ಲಿ ಕಾಂತಾರ ಬಹುದೊಡ್ಡ ವಿದ್ಯಮಾನ. ಮೊದಲು ಕನ್ನಡ ಚಿತ್ರರಂಗದ ಸಣ್ಣ ಹಿನ್ನೆಲೆ. ಆರಂಭಿಕ ದಶಕಗಳಲ್ಲಿ ಪೌರಾಣಿಕ ಮತ್ತು ಐತಿಹಾಸಿಕ ಕಥೆಗಳ ಪ್ರಭಾವವಿದ್ದರೆ, ನಂತರ ಡಾಕ್ಟರ್ ರಾಜ್ಕುಮಾರ್ ಅವರ ಯುಗದಲ್ಲಿ ಕೌಟುಂಬಿಕ ಮತ್ತು ಸಾಮಾಜಿಕ ಮೌಲ್ಯಗಳು ಮುನ್ನೆಲೆಗೆ ಬಂದವು. 1970ರ ದಶಕ ಕನ್ನಡದ ಸುವರ್ಣ ಯುಗ ಎಂದು ಕರೆಯಲ್ಪಡುತ್ತದೆ. ಬಿ ಕಾರಂತ್, ಗಿರೀಶ್ ಕಾಸರವಳ್ಳಿ ಅವರಂತಹ ನಿರ್ದೇಶಕರ ಸಂಸ್ಕಾರ, ಘಟಶ್ರಾದ್ದಾದಂತಹ ಕಲಾತ್ಮಕ ಚಿತ್ರಗಳು, ಅಂದರೆ ಹೊಸ ಹಳೆ ಚಿತ್ರಗಳು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಗೆದ್ದು ಕನ್ನಡ ಚಿತ್ರರಂಗವನ್ನು ಜಾಗತಿಕ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದವು. 2006ರಲ್ಲಿ ಬಿಡುಗಡೆಯಾದ ಮುಂಗಾರು ಮಳೆ ಚಿತ್ರ 50 ಕೋಟಿ ರು ಗಳಿಸುವ ಮೂಲಕ ಕನ್ನಡ ಚಿತ್ರರಂಗದ ಆರ್ಥಿಕ ಮಾರುಕಟ್ಟೆಯನ್ನು ವಿಸ್ತರಿಸಿತು. ನಂತರ ಲೂಸಿಯಾ 2013, ಆ ಚಿತ್ರವು ಜನರಿಂದ ಹಣ ಕ್ರೋಢೀಕರಿಸಿ, ಅಂದರೆ ಕ್ರೌಡ್ ಫಂಡಿಂಗ್ ಮಾಡಿ ಹೊಸ ಪ್ರಯೋಗಕ್ಕೆ ನಾಂದಿ ಹಾಡಿತು. ಈ ಎಲ್ಲ ಬೆಳವಣಿಗೆಗಳ ದೊಡ್ಡ ಹಂತವಾಗಿ KGF ಸರಣಿ ಬಂದು ಕನ್ನಡ ಚಿತ್ರರಂಗದ ಆರ್ಥಿಕ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸಿಕೊಟ್ಟಿತು. ಇದು ಮುಂದಿನ ಕಾಂತಾರದಂತಹ ಚಿತ್ರಗಳಿಗೆ ರಾಷ್ಟ್ರಮಟ್ಟದ ದಾರಿ ಸುಗಮಗೊಳಿಸಿತು. ಕಾಂತಾರ ಮಣ್ಣಿನ ಕಥೆಯ ಜಾಗತಿಕ ಯಶಸ್ಸು. 2022ರಲ್ಲಿ ರಿಷಬ್ ಶೆಟ್ಟಿ ನಿರ್ದೇಶಿಸಿ ನಟಿಸಿದ ಕಾಂತಾರ ಭಾರತೀಯ ಚಿತ್ರರಂಗದ ಅತಿ ದೊಡ್ಡ ವಿಸ್ಮಯ. ಕೇವಲ 16 ಕೋಟಿ ರು ಬಜೆಟ್ನಲ್ಲಿ ನಿರ್ಮಾಣವಾದ ಈ ಚಿತ್ರ ವಿಶ್ವದಾದ್ಯಂತ 450 ಕೋಟಿ ರುಗಳಿಗೂ ಹೆಚ್ಚು ಗಳಿಕೆ ಮಾಡಿತ್ತು. ಇದರ ಕತೆ 1847ರಿಂದ 1990ರ ದಶಕದವರೆಗೆ ಸಾಗುತ್ತಿದ್ದು, ಭೂಮಾಲೀಕರು, ಸರ್ಕಾರಿ ಅರಣ್ಯ ಇಲಾಖೆ ಮತ್ತು ಅರಣ್ಯವನ್ನೇ ನಂಬಿ ಬದುಕುವ ಮೂಲ ನಿವಾಸಿಗಳ ನಡುವಿನ ತ್ರಿಕೋನ ಸಂಘರ್ಷವನ್ನು ಎತ್ತಿ ತೋರಿಸುತ್ತದೆ. ಈ ಚಿತ್ರದ ನಿಜವಾದ ಜೀವಾಳವೇ ಕರಾವಳಿಯ ಭೂತಕೋಲ ಅಥವಾ ದೈವಾರಾಧನೆ. ಚಿತ್ರದಲ್ಲಿ ಕೃಷಿ ಮತ್ತು ಪರಿಸರದ ರಕ್ಷಕನಾಗಿ ಕಾಡು ಹಂದಿ ರೂಪದ ಪಂಜುರ್ಲಿ ದೈವವನ್ನು ಹಾಗೂ ನ್ಯಾಯದ ರಕ್ಷಕನಾಗಿ ಉಗ್ರ ಸ್ವಭಾವದ ಗುಳಿಗ ದೈವವನ್ನು ಅತ್ಯಂತ ಪ್ರಭಾವಶಾಲಿಯಾಗಿ ತೋರಿಸಲಾಗಿದೆ. ಭೂತಕೋಲವು ಕೇವಲ ಆಚರಣೆಯಲ್ಲ, ಅದೊಂದು ಹಳ್ಳಿಗಳ ಜನಪದ ನ್ಯಾಯಾಂಗ ವ್ಯವಸ್ಥೆ. ದೈವದ ಮುಂದೆ ಜಾತಿ ವರ್ಗದ ಭೇದವಿಲ್ಲದೆ ರಾಜ ಬಡವ ಎಲ್ಲರೂ ಸಮಾನರು ಎನ್ನುವ ಸಂದೇಶ ಈ ಚಿತ್ರದಲ್ಲಿದೆ. ಮತ್ತೊಂದು ವಿಶೇಷ, ಕಾಂತಾರ ಚಿತ್ರದಲ್ಲಿ ದೈವದ ಶಬ್ದವನ್ನು ಸೃಷ್ಟಿಸಲು ಸಂಗೀತ ನಿರ್ದೇಶಕ ಬಿ ಅಜನೀಶ್ ಲೋಕನಾಥ್ ಅವರು ಯಾವುದೇ ಡಿಜಿಟಲ್ ಅಥವಾ ಕಂಪ್ಯೂಟರ್ ನಿರ್ಮಿತ ಶಬ್ದಗಳನ್ನು ಬಳಸಿಲ್ಲ. ಬದಲಾಗಿ ದೈವದ ಆವೇಶದ ಕೂಗು ಮತ್ತು ಇತರ ವಿಶಿಷ್ಟ ಧ್ವನಿ ಪರಿಣಾಮಗಳನ್ನು ಕೇವಲ ನೈಜವಾದ ನೈಸರ್ಗಿಕ ವಾದ್ಯಗಳು ಹಾಗೂ ಮಾನವ ಧ್ವನಿಗಳ ಮೂಲಕವೇ ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾರೆ.